For more life-changing practical lessons, subscribe to our YouTube channel, Hope of Life. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ನಿಂದಿಸುವವರ ನಾಲಿಗೆಯಲ್ಲಿ ನಲಿದಾಡುವಂತೆ ಗೆಲ್ಲಬೇಕು. ಬೆಲೆಯಿಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ. ಸಾವು ಒಂದೇ ಸಾರಿ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತದೆ. ಬದುಕಿದ್ದಾಗ ನೋವು ಕೊಡುವ ಜನ, ಸಹಾಯ ಅಂದಾಗ ದೂರ ಸರಿಯುವ ಜನ, ಸತ್ತಾಗ ಎಷ್ಟೇ ದೂರ ಇದ್ದರೂ ಓಡಿ ಬರುತ್ತಾರೆ. ಸತ್ತವರ ನೆನಪುಗಳ ನೆನೆದು ಕಣ್ಣೀರಿಡುತ್ತಾರೆ. ವಿಚಿತ್ರವೆಂದರೆ ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಸಿಗುವುದಿಲ್ಲ. ಜೀವ ಎಂಬುವುದು ಆ ಸೃಷ್ಟಿಕರ್ತನು ನಮಗೆ ನೀಡಿದ ಬಹುಮಾನ. ಜೀವ ಕೊಡಲು ಅಸಾಧ್ಯವಾದ ನಮಗೆ ಜೀವ ತೆಗೆಯುವ ಅಧಿಕಾರವಿಲ್ಲ. ಬದುಕಿಸಲು ಬಾರದ ನಮಗೆ ಕೊಲ್ಲುವ ಅಧಿಕಾರವಿಲ್ಲ. ಅಪಘಾತದಲ್ಲೋ ಹೃದಯಘಾತದಿಂದಲೋ ಮಲಗಿರುವಾಗಲೋ ಕಾಯಿಲೆಯಲ್ಲಿರುವಾಗಲೋ ಯಾವುದೋ ಒಂದು ರೂಪದಲ್ಲಿ ಮರಣವು ಸಂಭವಿಸುವುದಂತೂ ಸತ್ಯ. ಸಹಜವಾಗಿ ಸರ್ವರಿಗೂ ಸಂಭವಿಸುವ ಸಾವಿಗೆ ಮೊದಲೇ ಸಾಯುವುದು ಮಹಾಪರಾಧ. ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳಬಹುದು. ಅವಮಾನವಾದ ಸ್ಥಳದಲ್ಲೇ ಸನ್ಮಾನವಾಗುವಂತೆ ಬೆಳೆಯಬಹುದು. ಆದರೆ ಇರುವ ಜೀವವನ್ನು ಕಳೆದುಕೊಂಡರೆ ಮರಳಿ ಪಡೆಯುವುದು ಅಸಾಧ್ಯ. ಮರೆಯದಿರಿ, ಪ್ರತಿಯೊಬ್ಬರ ಜೀವನವು ಯಾರಾದರೊಬ್ಬರಿಗೆ ಸ್ಫೂರ್ತಿಯಾಗಿರುತ್ತದೆ. ಬಾಧೆಯನ್ನು ಭರಿಸದೆ ಬಾವಿಯಲ್ಲಿ ಬಿದ್ದು ಸತ್ತ ಎತ್ತು, ಅನುದಿನವೂ ಹಸಿವೆಯನ್ನು ತಾಳಿಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಂಡ ನಾಯಿ ಎಂಬ ವಾರ್ತೆಗಳನ್ನು ಯಾವ ವಾರ್ತಾಪತ್ರಿಕೆಗಳಲ್ಲೂ ಕಾಣುವುದಿಲ್ಲ. ಕಾರಣ, ಮೂಕ ಪ್ರಾಣಿಗಳಿಗೂ ಸಹ ಗೊತ್ತು ಸಾವು ಬರುವವರೆಗೂ ಬದುಕಬೇಕೆಂದು. ಆದರೆ ಬುದ್ಧಿಜೀವಿಯಾದ ಮನುಷ್ಯ ಅನ್ಯಾಯ, ವೈಫಲ್ಯ, ಅವಮಾನವಾಯಿತೆಂದು ಆತ್ಮಹತ್ಯೆಗೆ ಈಡಾಗುವುದು, ಬಾಧೆಯನ್ನು ಭರಿಸದೆ ಬಾವಿಗೆ ಬಿದ್ದು ಸಾಯುವುದು ಬುದ್ಧಿಹೀನ ಕಾರ್ಯ. ಸತ್ತು ಸಾಧನೆ ಮಾಡುವುದಂತೂ ಶೂನ್ಯ. ಸಾವಿಗೆ ಸೋಲುವುದನ್ನು ಬಿಟ್ಟು ಹೆತ್ತ ಕರಳನ್ನು ಹಿಂಡಿ ಆ ಮುಗ್ಧ ಮನಸ್ಸುಗಳನ್ನು ಕಣ್ಣೀರುಮಯವಾಗಿಸುತ್ತದೆ ನಿನ್ನ ಸಾವು. ನಿನ್ನನ್ನೇ ನಂಬಿ ನಿನ್ನನ್ನು ಕುರಿತು ಅನೇಕ ಕನಸುಗಳನ್ನು ಹೊಂದಿರುವ ಹಾಗೂ ನಿನಗಾಗಿಯೇ ಬದುಕುತ್ತಿರುವವರನ್ನು ಅನಾಥರನ್ನಾಗಿಸುತ್ತದೆ ನಿನ್ನ ಮರಣ. ಈ ಬದುಕೆಂಬ ಸಾಗರದಲ್ಲಿ ಈಜಬೇಕು, ಇದ್ದು ಜಯಿಸಬೇಕು. ನರಹತ್ಯೆ ಮಾಡಬಾರದು.